ರಂಗಾಯಣದ ಹತ್ರ ಒಂದು ಅವ್ರದ್ದು ಫುಲ್ ಎಲ್ಲ ಕಡೆ ಎಲ್ಲೆಲ್ಲಿ ಜಾಹೀರಾತು ಹಾಕೋರೆ ಎಲ್ಲ ಕಡೆ ಇದೆ. ಎಸಿಗಳು ಬರಕ್ಕೆ ಸ್ವಲ್ಪ ಹಾಂ ಎಲ್ಲ ಎಸಿಗಳು ಬರಕ್ಕೆ ನೋಡಿ. ಮಹಾಲಕ್ಷ್ಮಿ ಸ್ವೀಟ್ನವರು ನೋಡಿ ಆಂಗ್ಲ ಭಾಷೆ ಮೊದಲು ಹಾಕಿದ್ದಾರೆ, ಕನ್ನಡವನ್ನು ಆಮೇಲೆ ಹಾಕಿದ್ದಾರೆ. ಇದಕ್ಕೆ ನಾವು 4-5 ಸರಿ ಮನವಿ ಕೊಟ್ಟಿದ್ದೀವಿ ಅವರಿಗೆ. ದೊಡ್ಡದಾಗ ಒಂದು ಹೋರಾಟನೂ ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ. ದಯಮಾಡಿ ನಿಮ್ಮ ನೇತೃತ್ವದಲ್ಲಾಗುವ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು. ಹೌದು, ಫಸ್ಟು ಇಂಗ್ಲೀಷ್ ಹಾಕ್ಕೊಡ್ತಾರೆ ಸರ್. ಏನಪ್ಪ ಪ್ರಾದೇಶಿಕ ಭಾಷೆ ನಿಮ್ಮನ್ನು ಗೊತ್ತಾ? ನಾನು ಎಕ್ಸಾಮ್ KS ಮೇಕಪ್ ಮಾಡ್ಕೊಂಡಿದ್ದು ಕನ್ನಡ ಮಾಧ್ಯಮದಲ್ಲಿ ನಮ್ಗೆ ಅವತ್ತು ಹೇಳಿದ್ವಿ, ತುಂಬ ಸಂತೋಷ ಆಗೋಯ್ತು. ಅವತ್ತಿಂದ ನಾವು ಮಾಡಿ ಏನಾದರೂ ನೀವು ಹೋಗಿ ನಿಂತ್ಕೊಳ್ಳಿ, ತಪ್ಪಲಿಲ್ಲ. ಎಣ್ಣೆಯ ಮಾಡ್ಕೊಳ್ಳಿ, ಎನಿ ಬನ್ನಿಯಪ್ಪ ಇಲ್ಲಿ ಸ್ವಲ್ಪ. ಅವರು ಕನ್ನಡ ಇಂಗ್ಲೀಷ್ ದಾಖಲೆ ಬಿಡುತ್ತೆ ಯಾರು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ಸೂಚನೆ ಮಾಡಿದ್ರೆ 60% ತೆಗೆದಿದ್ದಾರೆ. ಈಗ ಜೋ ಸೊಲ್ಯೂಷನ್ ತೆಗೆದಪ್ಪ. ಇದು ಏನು ನಾನು ಬಿಸಾಕಿ ಅರ್ಥ ಆಗ್ತಿದೆಯಾ? ಬಿಸಾಕಿ ಪುನಃ ಬಂದಾಗ ಟೈಮಲ್ಲಿ ಪುನಃ ಹಾಕಿದ್ರೆ ಪುನಃ ಬಿಸಾಕಿ ಅವ್ನಿಗೆ ಲಾಸ್ ಆಗಿದೆ. ಅವ್ರು ಎಲ್ಲಿವರೆಗೆ 60% ಮಾಡಲ್ಲ ಅಲ್ಲಿವರೆಗೂ ಅದೇ ಕೊಡ್ಬೇಡಿ ಅವ್ರಿಗೆ. ಸರ್, ಅವ್ರಿಗೆ ದಂಡ ವಿಧಿಸೋಕ್ಕಾಗಲ್ಲ ಸರ್. ಅವ್ರ ಅನುಮತಿ ವಜಾ ಮಾಡಿ ದಂಡ ವಿಧಿಸಿದ್ದಾರೆ. ಎಲ್ಲ ಭಾಳ ಬುದ್ಧಿವಂತರು. ಹಾಂ ಹಾಂ ಇದೆಲ್ಲ ನಮ್ಮ ಕಂಟ್ರೋಲ್ ಇರಲಿಲ್ಲ. ಎಲ್ಲ ಪೊಲೀಸ್ ಕೇಸ್ ನೋಡಿಯಪ್ಪ ಇಲ್ಲಿ ಈ ಮಹೇಶ್ ಆ ಮಹೇಶ್ ಅಲ್ಲ, ಝೋನ್ 7 ಹೊರಗಡೆ ಎಷ್ಟು ನಿಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿವೆ, ಎಷ್ಟಿದೆ ಅಷ್ಟು ಕನ್ನಡದಲ್ಲಿ 60% 40% ಕನ್ನಡ ಇದೆ. ಕೆಲಸ ಜವಾಬ್ದಾರಿ ನಿಂತ್ಕೊಳ್ಳೋದು. ಎಷ್ಟೊತ್ತಿಗೆ ಮೀಟಿಂಗ್ ಮಾಡಿದ್ದೀನಿ. ಮಹಾಲಕ್ಷ್ಮಿಯವನು ಅಷ್ಟೇ. ಮಹಾಲಕ್ಷ್ಮಿ ಸ್ವೀಟ್ ಹೇಳ್ಬೇಕು ಏನು ನೋಡಪ್ಪ ಹೇಳಪ್ಪ ನಾವು ಇದು ವಿಡಿಯೋ